ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೊಡಚಾದ್ರಿ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಆಯಿತು. ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬಿಟ್ಟಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಮಳೆ ಅಂತೂ ಇದೆ ತುಂಬ. ಸೊ ಅಲ್ಲೂ ಮಳೆ ಇದೆಯಾ ಏನೋ ಗೊತ್ತಿಲ್ಲ, ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ಅಲ್ಲಿ ಹಾಫ್ ರೋಡ್ ಏನು ಕಾಣ್ತಾ ಇದೆಯಲ್ಲ, ಅಲ್ಲೇ ಪರಮಾತ್ಮ ಶೂಟಿಂಗ್ ಮಾಡಿರೋದು. ಮಾಸ್ತಿಕಟ್ಟೆ ಹೋಗಬೇಕಾದ್ರೆ ಸಿಗುತ್ತೆ ಈ ಜಾಗ. ನಾವಿವಾಗ ಸಂಪಿಕಟ್ಟೆ ರೀಚ್ ಆದ್ವಿ. ಸಂಪಿಕಟ್ಟೆಯಲ್ಲೇ ಕಾರ್ ಇಟ್ಟು ಅಲ್ಲಿಂದ ಜೀಪ್ ತೊಗೊಂಡು ಹೋಗ್ತಾ ಇದ್ದೀವಿ. 14 ಕಿಲೋಮೀಟರ್ಸ್ ಆಗುತ್ತೆ ಮೇಲ್ಗಡೆ ಕೊಡಚಾದ್ರಿ ಪೀಕ್ ರೀಚ್ ಆಗೋಕ್ಕೆ. ಸೊ ಜೀಪ್ ಕಾಸ್ಟ್ ಬಂದುಬಿಟ್ಟು 3000 to 3500 ಅಪ್ರಾಕ್ಸಿಮೇಟ್. 6 to 8 ಪೀಪಲ್ಸ್ ಹೋಗ್ಬೋದು ಆರಾಮಾಗಿ. ಆ್ಯಂಡ್ ಕೊಲ್ಲೂರಿಂದ ಸಂಪಿಕಟ್ಟೆ 120 ಕಿಲೋಮೀಟರ್ಸ್ ಆಗುತ್ತೆ. ಕೆಲವೊಂದು ಜನ ಕೊಲ್ಲೂರಿಗೆ ಹೋದವ್ರು ಅಲ್ಲಿಂದನೇ ಜೀಪ್ ತೊಗೊಂಡು ಬರ್ತಾರೆ. ಮತ್ತು ಟ್ರೆಕ್ಕಿಂಗ್ ಮಾಡೋರು ನಿಟ್ಟೂರ್ ಅಂತ ಒಂದು ವಿಲೇಜ್ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಸಂಪಿಕಟ್ಟೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ಆನ್ ದ ವೇ ಹಿದ್ಲುಮನೆ ಫಾಲ್ಸ್ ಸಿಗುತ್ತೆ, ಅದು ಮಾತ್ರ ಸಖತ್ತಾಗಿದೆ ಹಿದ್ಲುಮನೆ ಫಾಲ್ಸ್ ಮಾತ್ರ. ಆ್ಯಂಡ್ ಟ್ರೆಕ್ಕಿಂಗ್ ಒನ್ ವೇ 10 to 12 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ 4 to 5 hours ಬೇಕು ಮಿನಿಮಮ್ ರೀಚ್ ಆಗಲಿಕ್ಕೆ ಕೊಡಚಾದ್ರಿ ಪೀಕ್ನ. ಬಟ್ ಜೀಪಲ್ಲಿ ಹೋದರೆ 1.5 ಅವರಿಗೆಲ್ಲ ರೀಚ್ ಆಗ್ತೀವಿ. ಕೊಡಚಾದ್ರಿ ಲೊಕೇಟ್ ಆಗಿರೋದು ಶಿವಮೊಗ್ಗ ಡಿಸ್ಟಿಕ್, ಕರ್ನಾಟಕದಲ್ಲಿ. ಆ್ಯಂಡ್ ಇಟ್ ಈಸ್ ದ 10th ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಸ್ಟೇಟ್. ಲೈಕ್ 4406 feet ಅಬೋವ್ ಸೀ ಲೆವೆಲ್ ಇದೆ. ಮೇಲ್ಗಡೆ ಹೋದ್ಮೇಲೆ ಅಲ್ಲೊಂದು ಟೆಂಪಲ್ ಇದೆ. ದಟ್ ಟೆಂಪಲ್ ಈಸ್ ಅಸೋಸಿಯೇಟೆಡ್ ವಿತ್ ಗಾಡೆಸ್ ಮೂಕಾಂಬಿಕಾ. ಆ್ಯಂಡ್ ಮೂಕಾಂಬಿಕೆ ಉಗಮ ಸ್ಥಾನ ಅಂತಲೂ ಕರೀತಾರೆ. ದ ಪೀಕ್ ಈಸ್ ಬಿಲೀವ್ಡ್ ಟು ಬಿ ದ ಪ್ಲೇಸ್ ವೇರ್ ಗಾಡೆಸ್ ಮೂಕಾಂಬಿಕೆ ಕಿಲ್ಡ್ ಡೀಮನ್ ಮುಕಾಸುರ. ಸೊ ಈ ಟೆಂಪಲಿಂದ ಸ್ವಲ್ಪ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಆದಿ ಶಂಕರಾಚಾರ್ಯ ಅವ್ರ ಮೆಡಿಟೇಷನ್ ಪ್ಲೇಸ್ ಇದೆ. ಜೀಪ್ ಬರೀ ಟೆಂಪಲ್ ತನಕ ಅಷ್ಟೇ ಬರೋದು, ಅದಕ್ಕಿಂತ ಮೇಲೆ ಹೋಗಲ್ಲ, ನಾವೇ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಎಂಜಾಯ್ ದ ಜೀಪ್ ರೈಡ್. ಸಖತ್ತಾಗಿದೆ ಮಾತ್ರ. ಮಳೆ ಲೈಟಾಗಿ ಮಳೆ ಇದ್ದಾಗ ಬರ್ಬೇಕಣ್ಣ. ಡೆಡ್ಲಿ ಹೆಂಗೆ ಅಂತ ಗೊತ್ತಾಗುತ್ತೆ. ಸ್ವರ್ಗ ಕಣ್ಣೆದ್ರೆ ಕಾಣ್ತಾ ಇರೋದು. ಮಳೆ ಇಲ್ಲ. ಸೈಲೆನ್ಸರ್ ಬರೋ 3ರಷ್ಟು ಹೋಗಿ ಟೈರಲ್ಲಿ ಬರ್ತಾ ಇರುತ್ತೆ. ಟೈರಲ್ಲಿ ಬರ್ತಾ ಇರುತ್ತೆ. ಟೈರ್ ತಿರುಗ್ತಾ ಇರುತ್ತೆ, ಗಾಡಿ ಮುಂದೋಗಲ್ಲ. ಮಾಡ್ಕೊಳ್ಳಿ ಹೋಗೋಣ. ನಾ ಗಾಡಿನೇ ಅಲ್ಲ, ನಾವ್ ಈ ಗಾಡಿ ಇಲ್ಲ. ಅವ್ರು ತಗೊಳ್ತಾನೆ ತಪ್ಪು ತಗೊಂಡಲ್ಲ, ಎಲ್ಲ ಆರಾಮಲ್ಲ. ಮೇಲತ್ರ ಅಲ್ಲಿ ಮೇಲತ್ರ ಬಿಡು. ಇಷ್ಟು ಸಿಂಪಲ್ ಇತ್ತು.
ನಮ್ಮ ಟೀಮಿನ ಕತ್ರೋಕೆ ಕಿಲಾಡಿ ತಮ್ಸಿಲ್ ಅವರು ಇಲ್ಲಿದ್ದಾರೆ. ಅವ್ರು ತಗೊಂಡಿದ್ದು ತಪ್ಪಿತ್ತು. ಮೇಲೆ ಒಂದು ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಿದ್ದೀವಿ. ಅಲ್ಲಿ ಕಾಣ್ತಾ ಇರೋ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸೆಂಚುರಿ, ಸಿಗಂದು ಡ್ಯಾಮ್ ಇದೆಯಲ್ಲ ಅಲ್ಲೇ ಬರುತ್ತೆ. ಇವಾಗ ಎಲ್ಲರೊಂದು ತುದಿಗೂ ಫೋಟೋ ತಕೊಂಬಂದ್ರೆ ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅಮ್ಮ ಸೂಪರ್ ಅನ್ನು ಆಯ್ತಾ. ಜನರೇಟರ್ ಇದೆ, 1500 ರೂಪೀಸ್ ಜನರೇಟರ್ ಕೊಡ್ಬೇಕು ಆಯ್ತಾ. ಏನೇ ಇದ್ರು ಒಳಗಡೆ ಇರಕ್ಕಾಗಲ್ಲ. ಮಳೆ ಇಲ್ಲ, ಚೆನ್ನಾಗಿದೆ ವ್ಯೂ. ಹಾಯ್ ಚಾರ್ವಿಕ್. ಅಮ್ಮ ಚಾರ್ವಿಕ್ ನಾನು 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 ದೊಡ್ಡಮ್ಮ. ಈಗ ಇಲ್ಲಿ ತನಕ ಜೀಪ್ ರೈಡ್ ಹೆಂಗ ಅನ್ಸಿದೆ? ಚೆನ್ನಾಗಿದೆ, ಸೂಪರ್. ಎಲ್ಲರ್ಕಿಂತ ಜಾಸ್ತಿ ಎಂಜಾಯ್ ಮಾಡಿ ಚಾರ್ವಿಕ್ ಒಬ್ರೆ. ಇವ್ರು ಚಾರ್ವಿಕ್ ಅವರ ತಂದೆ ಪಿತೃ. ಹೆಂಗನ್ಸ್ತ ಮಾತೃ? ಚಾರ್ವಿಕ್ ಮಾತೃ. ಸಾರಿ. ಅಣ್ಣ ನಿಮ್ಗೆ ಹೆಂಗ ಅನ್ಸ್ತಾಣ? ನಾವು ದಿನ ಕರ್ಕೊಂಡ್ ಬರ್ತೀವಲ್ಲ ಹಂಗೆ. ಜೀಪ್ ರೈಡ್ ಮತ್ತೆ ಕಂಟಿನ್ಯೂ. ಜೀಪಲ್ಲಿ ಫ್ಲೇವರ್ ಚೆನ್ನಾಗಿದ್ರು. ಎಲ್ಲ ಇನ್ಫಾರ್ಮೇಷನ್ ಕೊಟ್ಕೊಂಡು ಬಂದ್ರು ಅಲ್ಲಿಂದ. ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಸ್ವಲ್ಪ ಸಣ್ಣ ಕಲ್ಯಾಣಿ ಟೈಪ್ ಇದೆ, ಅವರೆಲ್ಲ ಫಿಶ್ ಎಲ್ಲ ಇದೆ. ಸಣ್ಣ ಜರಿ ಮೇಲ್ಗಡೆಯಿಂದ ಹಾಕ್ಕೊಂಡು ಬರ್ತಾರೆ. ನೀರೆಷ್ಟು ಕ್ಲೀನಾಗಿದೆ. ಇದು ಕೊಲ್ಲೂರು ದೇವಿ ಉಗಮಸ್ಥಾನ ಅಂತೆ, ಕೊಲ್ಲೂರು ಮೂಕಾಂಬಿಕೆ ದೇವಿ ದೇವಸ್ಥಾನ. ಫುಲ್ ಸ್ಟೀಪ್ ಇದೆ. ಚಾದ್ರಿ ವ್ಯೂ ಏನೂ ಕಾಣಿಸ್ತಾ ಇಲ್ಲ, ಬಟ್ ಮಳೆನೂ ಇಲ್ಲ. ಸ್ವಲ್ಪ ಈ ಪಾರ್ಟ್ ಒಂದು ಡೇಂಜರ್ ಇದೆ, ಹತ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಸ್ಟೀಪು ಇದೆ. ಸೊ ಇವಾಗ ಕೆಳಗಿಂದ ಮೇಲೆ ನಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಮಿಡಲ್ಲು ರಿಸ್ಕಿ ಇದೆ ಹತ್ತಲಿಕ್ಕೆ, ಬಟ್ ಫೈನ್, ಚೆನ್ನಾಗಿರುತ್ತೆ. ವೆದರು ತುಂಬ ಚೆನ್ನಾಗಿದೆ, ಮಳೆನೂ ಬರ್ತಾಯಿಲ್ಲ, ಬಿಸಿಲಿದೆ, ಅವಾಗ ಬಿಸಿಲು ಬರುತ್ತೆ, ಮಂಜಿದೆ. ಸ್ವಲ್ಪ ವ್ಯೂ ಕ್ಲಿಯರ್ ಆಗಬೇಕು, ಮಂಜಿದೆ, ವ್ಯೂ ಕ್ಲಿಯರ್ ಆಗಬೇಕು. ಬಿಸಿಲು ಬರ್ತಾಯಿದೆ,
ಸ್ವಲ್ಪ ನಮ್ಮದು ಇಬ್ಬರು ಫ್ರೆಂಡ್ಸ್ ಕೆಳಗೆ ಉಳಿದಿದ್ದಾರೆ, ಒಂದು ಮಗು ಇದೆ ಅಂತಂದು ನಾವು 4 ಜನ ಅಷ್ಟೇ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೇಲ್ಗಡೆ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಸ್ಟೀಪ್ ಇದೆ ಮಿಡಲ್ಲು, ಇಲ್ಲೊಂದು ಸ್ವಲ್ಪ ಸ್ಟೀಪ್ ಹತ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಮಳೆ ಬಂದಾಗ ಬರ್ತಿರ್ಬೇಕಾದ್ರೆ ಫುಲ್ ಜಾರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾವು ಹತ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಜಾರ್ತಾ ಇತ್ತು. ಈ ವೇ ಮಾತ್ರ ಸ್ವಲ್ಪ ಸ್ಟೀಪ್ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಹತ್ಬೇಕಾದ್ರೇನೋ ಅಲ್ಲೊಂದು ಮಿಡಲ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಹತ್ಬೇಕಾದ್ರೇನೋ ಸ್ಟೀಪ್ ಇತ್ತು, ಇವಾಗೂ ಸ್ಟೀಪ್ ಇದೆ. ಹೂನೆ ಮತ್ತೆ ಕೆಳಗೆ ಹೋಗಿದ್ದೆ. ಯಪ್ಪ ಎಲ್ಲಿ ಲಾಸ್ಟ್ ಪಾಯಿಂಟ್ ರೀಚ್ ಆಗ್ತಾ ಇದ್ದೀವಿ ನಾವು. ಸೊ ಕೆಳಗಡೆ ಟೆಂಪಲಿಂದ ಇಲ್ಲಿಗೆ ಬರಲಿಕ್ಕೆ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ತೊಗೊಳುತ್ತೆ. ಆ್ಯಂಡ್ ನಾವಾಗಲೇ ಹೇಳಿದ್ದೆಲ್ಲ ಆದಿಶಂಕರಾಚಾರ್ಯ ಅವ್ರ ಮೆಡಿಟೇಷನ್ ಸ್ಪಾಟ್ ಅಂತ ಅದಿದೆ. ಸೊ ಮೋಸ್ಟ್ ಆಫ್ ದೆಮ್ ಕೆಳಗಡೆ ಅಲ್ಲಿ ಟೆಂಪಲ್ ತನಕ ಬಂದವರು ಇಲ್ಲಿ ತನಕ ಬಂದು ಹೋಗ್ತಾರೆ. ಸೊ ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್. ಪ್ರಾರಂಭ ಯಾವ ಕಡೆ ಹೋಗ್ಬೇಕೀಗ? ಮೇಲೆ ಹೋಗ್ಬೇಕು, ಇಲ್ಲಿ ನಿಷೇಧಿತ ಪ್ರದೇಶ. ಹೌದು, ಹಿಂಗೆ ಹೋಗ್ಬೇಕು. ಇದೇ ಜನಕ್ಕೆ ಹಿಂಗೆ ಹಿಂಗೆ ಹೆಂಗೆ ಹಿಂಗೆ ಅನ್ಸುತ್ತೆ. ಹಿಂಗೆ ಹೋಗ್ಬೇಕು. ನಿಷೇಧಿತ ಪ್ರದೇಶ ಅಂತ ಬರ್ದಿದೆಯಲ್ಲ. ಅಲ್ಲೆಲ್ಲಿ ಇಳಿತೀವಿ ಅದು ಕಾರ್. ನಾವು ಸಾವಹೈಕ್ಲು ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಕ್ಕೆ ಸ್ವಲ್ಪ ಪರ್ಮಿಷನ್ ತಗೋಬೇಕು. ಯಾರು ಗೌರ್ಮೆಂಟ್ ಪರ್ಮಿಷನ್ ತಗೊಬಂದಿದ್ದಾರೆ. ತುಂಬಾ ಎಫರ್ಟ್ ಹಾಕಿದ್ದಾರೆ. ಎಲ್ಲರ ಜೆರಾಕ್ಸ್ ಅನ್ನ ಹಿಂದಿನ ದಿನನೇ ತಗೊಂಡು ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೆ ಹಿಂದಿನ ದಿನನೇ. ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ. ರೆಸ್ಪಾನ್ಸಿಬಿಲಿಟಿ ತಗೊಂಡಿದೀವಿ. ಏನು ಮಾಡೋದು, ಹುಡುಗರನ್ನೆಲ್ಲ ಒಂದು ಒಳ್ಳೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಣ. ಆ್ಯಕ್ಚುಲಿ ಶರತ್ ಅಂತ ನನ್ನ ಫ್ರೆಂಡ್ ಅವ್ರ ಪರ್ಚೇಮೆಂಟ್ ಆಫೀಸರ್ ಇದ್ದಾರೆ. ಸೊ ಅವ್ರ ಥ್ರೂ ನಮಗೆ ಪಾಸ್ ಸಿಕ್ಕಿದೆ. ಅಲ್ಲಿ ಮಾಸ್ತಿಕಟ್ಟೆಯಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ. ಸೊ ಅಲ್ಲಿ ಹೋಗಿ ನಮ್ಮ ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿ ಪಾಸ್ ಕೊಡ್ತಾರೆ. ಸೊ ಇಲ್ಲೆಲ್ಲೂ ಫಾರೆಸ್ಟ್ ಏರಿಯಾ ಇದೆ. ಫಾರೆಸ್ಟ್ ಏರಿಯಾ ಒಳಗೆ ಒಂದು ಚಕ್ರ ಮತ್ತು ಸಾವಹೈಕ್ಲು ಡ್ಯಾಮ್ ಅಂತ 2 ಇದೆ. ಎಲ್ಲೂ ನಾವು ಇಳಿಯಂಗಿಲ್ಲ, ಪರ್ಮಿಷನ್ ಇಲ್ಲ ಎಲ್ಲೂ ಇಳಿಯೋಕ್ಕೆ. ಡೈರೆಕ್ಟ್ ಡ್ಯಾಮಿಗೆ ಹೋಗಬೇಕು, ಅಲ್ಲಿ ನೋಡಬೇಕು, ಬರಬೇಕು. ಅಂಡ್ ಮೊಬೈಲು ಅಲೋವ್ ಇಲ್ಲ ಅಂತಲ್ಲಿ. ನೋಡೋಣ ಹೆಂಗಿರುತ್ತೆ. ಅಲ್ಲಿ ತೆಗಿಯಾಕಂದ್ರೆ ಹೋಗ್ರಲ್ಲ ಕೆಳಗಡೆ ಫೋಟೋ ಶೂಟ್ ಮಾಡಿ. ಈ ಕಡೆ ಲೆಫ್ಟ್ ಸೈಡ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಾಣ್ತಾ ಇದೆಯಲ್ಲ, ಸೊ ನೀರು ತುಂಬಿದಾಗ ಓವರ್ಫ್ಲೋ ಆಗಿ ಅಲ್ಲಿಂದ ನೀರು ಹರಿಯುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಫುಲ್ಲು ಮಳೆ ಬಂದಿರಬೇಕು, ಅವಾಗಷ್ಟೇ ಫುಲ್ಲು ಇದಾಗಿರೋದು. ಬಟ್ ಚೆನ್ನಾಗಿರುತ್ತೆ. ಅದು ನಾವು ನೋಡಿ ವಿಡಿಯೋ ನೋಡಿನೇ ಬಂದಿದ್ದು, ನೋಡೋಣ ಅಂತ. ಬಟ್ ಓವರ್ಫ್ಲೋ ಏನಾಗಿಲ್ಲ, ಬಟ್ ಚೆನ್ನಾಗಿದೆ ಡ್ಯಾಮ್. ಇಲ್ಲ, ಇಲ್ಲೇ ಓವರ್ಫ್ಲೋ ಆಗಿ ಓವರ್ಫ್ಲೋ ಆಗತ್ತಾರ ಅಂದ್ರೆ ಎಲ್ಲೋ ಓವರ್ಫ್ಲೋ ಆದಂಗೆ ಕಾಣತ್ತೆ ನಿಂಗೆ. ಆಗಸ್ಟಲ್ಲಿ ಆಗ್ಬೋದು ನಂಗೆ ಅನ್ಸೋ ಮಟ್ಟಿಗೆ. ಇದು ಓವರ್ಫ್ಲೋ ಆಗಿ ಹಿಂಗೆ ಹರಿದು ಈ ಸೈಡ್ ಹಿಂಗೆ ಫ್ಲೋ ಆಗುತ್ತೆ. ಯಾವ ಡ್ಯಾಮ್ ಇದೆ? ಸಾವಹೈಕ್ಲು ಡ್ಯಾಮ್. ಎಸ್,
ಅರ್ಪಿತಾ ಒಂದ್ಸತಿ ಮೆಟ್ಲು ನೋಡಿ. ಅದು ಹರಿಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಮುಂದೆ ಮಸ್ತ್ ಆಯ್ತಾ ಲೊಕೇಶನ್? ನೀರು ಅಳತೆ ಮಾಡುತ್ತೆ ಸ್ಕೇಲ್ ನೀರೆಷ್ಟಿದೆ ಅಂತ. ಅಲ್ಲೊಂದಿದೆ, ಅದಾದಮೇಲೆ ನೆಕ್ಸ್ಟ್ ಸ್ಕೇಲ್ 1.25 ಅಷ್ಟೆ. ಇನ್ನೂ 3 ಇದೆ, ಮೋಸ್ಟ್ಲಿ 3 4 ಇದೆ. ಇಲ್ಲಿ ತನಕ ಬಂದ ಮೇಲೆ ಓವರ್ಫ್ಲೋ ಆಗುತ್ತೆ ಅನ್ಸುತ್ತೆ. ಸಾವ ಹೈಕ್ಲು ಡ್ಯಾಮ್ ಮುಗಿಸ್ಕೊಂಡು ಚಕ್ರ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಇದಕ್ಕೂ ಪರ್ಮಿಷನ್ ಮುಂಚೆನೇ ತೊಗೊಂಡಿರಬೇಕು. ಸೊ ಇವೆರಡೂ ಡ್ಯಾಮು ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸೆಂಚುರಿ ಅಂಡರೇ ಬರುತ್ತೆ. ಸೊ ಇದೆಲ್ಲ ತುಂಬಿದ್ರೆ ಲಿಂಗನಮಕ್ಕಿ ಡ್ಯಾಮ್ ಗೇಟ್ಸ್ ಓಪನ್ ಮಾಡ್ತಾರೆ. ಸೊ ಅಲ್ಲಿಂದ ಜೋಗ್ ಫಾಲ್ಸಿಗೆ ಹೋಗುತ್ತೆ. ಶರಾವತಿ ವೈಲ್ಡ್ ಲೈಫ್ ಸೆಂಚುರಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ್ಯಂಡ್ ನಾವು ರೀಚ್ ಆದ್ವಿ ಚಕ್ರ ಡ್ಯಾಮಿಗೆ. ಟೈಮೂ ಆಗಿದೆ, ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಟೈಮ್ ಆಗಿದೆ ಅಂತೆ, ಸೊ ಒಳಗೆ ಬಿಡ್ತಾ ಇಲ್ಲ. ಐ ಥಿಂಕ್ ಇಷ್ಟೇ ಇರೋದು ಚಕ್ರ ಡ್ಯಾಮ್ ಅಂದರೆ. ಓವರ್ಫ್ಲೋ ಆಗೋ ಟೈಪ್ ಏನೂ ಇಲ್ಲ, ಸಾವ ಹೈಕ್ಲು ಡ್ಯಾಮ್ ಟೈಪು. ಮಾಸ್ತಿಕಟ್ಟೆಯಿಂದ ಸಂಪಿಕಟ್ಟೆ ಹೋಗ್ಬೇಕಾದ್ರೆ 3 ಪ್ಲೇಸಸ್ ಸಿಗುತ್ತೆ. ಇವೆರಡು ಡ್ಯಾಮು ಮತ್ತು ನಗರ ಫೋರ್ಟ್ ಹೋಗೋಕ್ಕೆ ಲೇಟ್ ಆಗಿಬಿಟ್ಟಿತ್ತು ನಮಗೆ ಆಲ್ರೆಡಿ. ಸೊ ನಮಗೆ ಹೋಗ್ಲಿಕ್ಕಾಗಲಿಲ್ಲ. ನೀವು ಯಾರಾದರೂ ಈ ರೂಟಲ್ಲಿ ಹೋಗಬೇಕಾದ್ರೆ ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. Thank you for watching the video. Keep supporting. Bye bye.